ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಹಾಗೆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಮಾಡ್ಕೊಳ್ಳಿ. ಹಾಗಾದರೆ ಯಾಕೆ ಈ ರೀತಿ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ TETಯನ್ನು ಈಗಾಗಲೇ ಪಾಸ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತಂದರೆ ಅವರಿಗೆ ಮತ್ತೊಮ್ಮೆ TET ಆಗೋದಕ್ಕೆ ಮುಂದಿನ 6 ತಿಂಗಳನ್ನು ಕಾಯಬೇಕಾಗುತ್ತೆ. CTETಗೆ ಒಂದು ತಿಂಗಳಾದರೂ ಕಾಯಬೇಕಾಗತ್ತೆ. ಬದಲಿ ಪರಿಹಾರವಾಗಿ ಸರ್ಕಾರನೇ ಅವಕಾಶನ ಒದಗಿಸಿದೆ. ಏನಿದೆ, ಈ ಅಟಲ್ ಬಿಹಾರಿ ವಾಜಪೇಯಿ, ಮೊರಾರ್ಜಿ ದೇಸಾಯಿ ಪ್ರಿ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಹಾಗೆ ಸ್ಕೂಲ್ಗಳಲ್ಲಿ ಹುದ್ದೆಗಳನ್ನು ಕರೆದಿದೆ. ಈ ಯಾವ್ಯಾವ ಹುದ್ದೆಗಳಿದೆ, ಎಷ್ಟು ಪೋಸ್ಟ್ಗಳಿದೆ, ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಇರ್ಬೋದು. ನಮ್ಮಲ್ಲಿ ಇವುಗಳಿಗೆ ಸಂಬಂಧಪಟ್ಟ ತರಗತಿಗಳನ್ನು ನೀಡ್ತಾ ಹೋಗ್ತೀವಿ, ಅದರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾದರೆ ಈ FDAಗೆ ಎಷ್ಟು ಪೋಸ್ಟ್ ಇದೆ ಅಂದರೆ, FDA ಕಂಪ್ಯೂಟರ್ ಆಪ್ರೇಟರ್, ಯಾರಿಗೆ ಕಂಪ್ಯೂಟರ್ ಆಪ್ರೇಟಿಂಗ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಈ FDA ಏನಿರಬೇಕು, ಈ ಎಕ್ಸಾಮಿಗೆ ಅಟೆಂಡ್ ಮಾಡ್ಬೋದು. ಹಾಗಾದರೆ ಯಾರೆಲ್ಲ ಕಂಪ್ಯೂಟರ್ ತಯಾರಿ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಇದೊಂದು ಸುವರ್ಣಾವಕಾಶ. 716 ಪೋಸ್ಟ್ಗಳಿದೆ. ಹಾಗೆಯೇ SDA ಅಭ್ಯರ್ಥಿಗಳಿಗೆ ಒಂದು 33 ಪೋಸ್ಟ್ಗಳಿದೆ. SDA ಅಂದರೆ ಕಂಪ್ಯೂಟರ್ ಆಪ್ರೇಟಿಂಗ್ ಬರಬೇಕು. ಹಾಗೆ ಪ್ರಿನ್ಸಿಪಲ್ ಪೋಸ್ಟ್ಗಳಿಗೆ ಅವಕಾಶ ಇದೆ. ಏನಿದು ಪ್ರಿನ್ಸಿಪಲ್ ಪೋಸ್ಟ್ ಅಂತಂದರೆ, ಇಲ್ಲಿ ಕೆಲವೊಂದು ವಿಷಯಗಳನ್ನು ನೀಡಿದ್ದಾರೆ. ಈ ವಿಷಯದಲ್ಲಿ ನೀವು PGಯನ್ನು ಮುಗಿದಿದ್ರೆ ಅದ್ಯಾವುದು, ಜುವಾಲಜಿ, ಲೈಫ್ ಸೈನ್ಸ್, ಬಯೋಸೈನ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಹಾಗೆ ಅಪ್ಲೈಡ್ ಜಿಯಾಲಜಿ, ಜಿಯೋ ಇನ್ಫಾರ್ಮೇಷನ್, ಏನು ಅಪ್ಲೈಡ್ ಕೋರ್ಸ್ಗಳನ್ನ ಯಾರೆಲ್ಲ ಮಾಡಿದ್ದಾರೆ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಅವರಿಗೆ ಹಿಸ್ಟ್ರಿ ಹಾಗೆಯೇ ಜಿಯೋಗ್ರಫಿ, ಹಾಗೆ ಹಿಸ್ಟ್ರಿ, ಆರ್ಕಿಯಾಲಜಿ, ಆನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ, ಎಪಿಗ್ರಫಿ, ಆರ್ಟ್ಸ್, ಸೈನ್ಸ್, ಲ್ಯಾಂಗ್ವೇಜ್ಗಳನ್ನ ಯಾರೆಲ್ಲ ಮಾಡ್ಕೊಂಡಿದ್ದಾರೆ PG ಅವರಿಗೆ ಈ ಹುದ್ದೆಗಳು ಅವಕಾಶವನ್ನು ನೀಡುತ್ತೆ. ಪ್ರಿನ್ಸಿಪಲ್ ಹುದ್ದೆಗಳಿದೆ. PG ಕಂಪಲ್ಸರಿ ಮಾಡಿದ್ದಾರೆ. ಹಾಗೆಯೇ BEd ಕೂಡ ಮಾಡ್ಕೊಂಡಿರಬೇಕಾಗತ್ತೆ. ಕನ್ನಡ ಮೀಡಿಯಮಲ್ಲಿ ನೋಡಿ, ಮಸ್ಟ್ ಹ್ಯಾವ್ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಆಗಿ ಓದಿರಬೇಕು. ಅಂದರೆ ಕರ್ನಾಟಕದವ್ರು ಆಗಿರಬೇಕು ಅನ್ನೋಂಥ ಒಂದು ಮಾಹಿತಿ ಇದೆ. ಕರ್ನಾಟಕದವರಲ್ಲ, ಹೊರನಾಡ ಕನ್ನಡಿಗರಿಗೂ ಕೂಡ ಇದು ಅವಕಾಶವನ್ನು ಕೊಡುತ್ತೆ. ಬರೀ ಇಷ್ಟೇ ಪೋಸ್ಟ್ ಅಂದ್ಕೋಬೇಡಿ, ಶಿಕ್ಷಕರಿಗೆ ಸಾಕಷ್ಟು ಪೋಸ್ಟ್ಗಳಿದೆ. ಹಾಗೆ ಪ್ರಿನ್ಸಿಪಲ್ ಏನಿದೆ, ಕ್ರೈಸಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ 783 ಏನಿದೆ ಪ್ರಿನ್ಸಿಪಲ್ ಹುದ್ದೆಗಳು ಇದೆ. ಇದಕ್ಕೂ ಸೇಮ್ ಕ್ರೈಟೀರಿಯಾನ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ವೈಸ್ ಪ್ರಿನ್ಸಿಪಲ್ ಏನಿದೆ, ವೈಸ್ ಪ್ರಿನ್ಸಿಪಲ್ ಹುದ್ದೆಗಳು ಕೂಡ ಒಂದು 14 ಇದೆ. ಓಕೆ. ಹಾಗೆಯೇ ಲ್ಯಾಂಗ್ವೇಜ್ ಕನ್ನಡ ಟೀಚರ್ಸ್ಗೆ ಹೇಳ್ತಾ ಇದ್ದೀನಿ, 813 ಪೋಸ್ಟ್ ಇದೆ. ಎಲ್ಲ 813 ಇದೆ ಲ್ಯಾಂಗ್ವೇಜ್ ಟೀಚರ್ಸಿಗೆ. ಇದುವರೆಗೆ ಯಾರು TETನ ಆಗಿಲ್ಲ ಅಥವಾ ಹೈಸ್ಕೂಲ್ ಟೀಚರ್ ನೇಮಕಾತಿಯಲ್ಲಿ ಕಾಯ್ತಾ ಇದ್ರಿ, ವರ್ಷಾನುವರ್ಷ ಆಗ್ತಾಯಿಲ್ಲ ಅಂತಂದರೆ ಅವರಿಗೆ ಇದೊಂದು ಸುವರ್ಣ ಅವಕಾಶ ಇದೆ. ಕನ್ನಡ ಟೀಚರ್ಸ್ಗೆ ಸುಮಾರು 813 ಪೋಸ್ಟ್ ಇದೆ. ಹಾಗೆಯೇ ಇಂಗ್ಲೀಷ್ ಟೀಚರ್ಸಿಗೆ ಕೂಡ 813 ಇದೆ. ಕನ್ನಡ ಟೀಚರ್ಸ್ ಏನಾಗಿರಬೇಕು, ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ, ನೀವು ನಿಮ್ಮದು ಡಿಗ್ರಿಯಲ್ಲಾಗಲಿ ಅಥವಾ PGಯಲ್ಲಾಗಲಿ ಅಥವಾ ಕನ್ನಡ ಪಂಡಿತ್ ಕೋರ್ಸನ್ನಾಗಲಿ ಮಾಡಿರಬೇಕಾಗುತ್ತೆ, ಪ್ಲಸ್ BEd ಆಗಿರಬೇಕಾಗತ್ತೆ. ಇದೊಂದು ಕ್ರೈಟೀರಿಯಾನ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಓಕೆ. ಹಾಗೆಯೇ ಇನ್ನು ಇಂಗ್ಲೀಷ್ ಟೀಚರ್ಸಿಗೆ ಇವರು ಕೂಡ PGಯಲ್ಲಾಗಲಿ ಅಥವಾ ಡಿಗ್ರಿಯಲ್ಲಾಗಲಿ ಅಥವಾ RI ಕೋರ್ಸಲ್ಲಾಗಲಿ ಇಂಗ್ಲೀಷ್ ಆಪ್ಷನ್ ಹೊಂದಿರಬೇಕು. ಹಾಗೆ BEdನ್ನು ಕಂಪ್ಲೀಟ್ ಮಾಡಿರಬೇಕು ಇಂಗ್ಲೀಷ್ ಮೆಥಡಾಲಜಿ ಒಂದಿಗೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಷ್ಟು 50% ಇರಬೇಕಾ, 45 ಇರಬೇಕಾ, ಇದಿಲ್ಲ. ಓವರಾಲ್ ಒಂದು 50 ಇದ್ದರೆ ಸಾಕಾಗುತ್ತೆ. ಓವರಾಲ್ ಸಬ್ಜೆಕ್ಟಲ್ಲಿ ಇರಬೇಕಾಗತ್ತೆ ಇಲ್ಲ. ಯಾರೆಲ್ಲ ಇಂಗ್ಲೀಷ್ ಟೀಚರ್ಸು ಗೌರ್ಮೆಂಟಲ್ಲಿ ಕಾಯ್ತಾ ಇದ್ರಿ, ಆದರೆ ಗೌರ್ಮೆಂಟಲ್ಲಿ 50 ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ಇರಬೇಕು ಅಂತ ಏನು ನಿಯಮ ಇತ್ತು, ಅದರಿಂದ ಯಾರೆಲ್ಲ ತೊಂದರೆಗೊಳಗಾಗಿದ್ರಿ ಅವರಿಗೆ ಅದು ಸುವರ್ಣ ಅವಕಾಶ. ಹಾಗೆ ಹಿಂದಿ ಟೀಚರ್ಸಿಗೆ ನೇಮಕಾತಿ ಆಗಲಾರ್ದಂಗೆ ವರ್ಷಗಳು ಕಾಳೋದು. ಹಾಗಾಗಿ ಹಿಂದಿ ಟೀಚರ್ಸಿಗೆ ಕೂಡ 813 ಪೋಸ್ಟ್ಗಳಿದೆ. ನಿನ್ನೆ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿನ ಪೂರ್ಣವಾಗಿ ಕೊಟ್ಟಿದ್ದೀನಿ. ಸಾಕಷ್ಟು ಜನಕ್ಕೆ ಗೊಂದಲ ಉಂಟಾಗಿದೆ. ಏನಾಗಿದೆ ಅಂತಂದರೆ, ಎಲ್ಲರೂ ಕೂಡ ಆ C&R ರೂಲ್ಸು ಕ್ರೈಸಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಇದೇ ರೀತಿಯಾದಂತಹ ಬದಲಾವಣೆ ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ರನ್ ಸ್ಕೂಲಲ್ಲೂ ಕೂಡ ಆಗೋ ಚಾನ್ಸಸ್ ಇದೆ ಅಂತ ನಾನು ನಿನ್ನೆ ಮಾತಲ್ಲಿ ಹೇಳಿದ್ದೀನಿ. ಓಕೆ. ಹಾಗೆಯೇ ಹಿಂದಿ ಟೀಚರ್ಗೆ 813 ಪೋಸ್ಟ್ ಇದೆ. ಸೈನ್ಸ್ ಟೀಚರಿಗೆ 838 ಇದೆ. ಓಕೆ, 838 ಇದೆ. ಹಾಗೆಯೇ ಇವಾಗ ಸಂಬಂಧಪಟ್ಟ ತರಗತಿಗಳನ್ನು ನಮ್ಮ ಚಾನಲ್ ಮೇಲೆ ತರ್ತಾ ಹೋಗ್ತೀವಿ. ಪೇಯ್ಡ್ ಮತ್ತು ಫ್ರೀ ವರ್ಷನ್ ಎರಡರಲ್ಲೂ ನಿಮಗೆ ಲಭ್ಯ ಆಗುತ್ತೆ. ಮ್ಯಾಥಮೆಟಿಕ್ಸಿಗೆ 813 ಪೋಸ್ಟ್ಗಳಿದೆ. ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳಿಗೆ ಇದೊಂದು ತೊಂದರೆ ಆಗ್ಬೋದು. ಇಂಗ್ಲೀಷ್ ಮೀಡಿಯಮನ್ನು ಅವರು ಕಂಪಲ್ಸರಿಯಾಗಿ ನೋಟಿಫಿಕೇಷನಲ್ಲೇ ಹೊರಡಿಸ್ಬಿಟ್ಟಿದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಕಂಪಲ್ಸರಿಯಾಗಿ ಈ ಓದಿರೋಂಥ ಸ್ಟೂಡೆಂಟ್ಸಿಗೆ ಈ ಅವಕಾಶ ಚೆನ್ನಾಗಿ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋದಕ್ಕೆ ಬರಬೇಕು ಅವರಿಗೆ. ಓಕೆ. ಹಾಗೆ ಕಂಪ್ಯೂಟ್ರಿಗೆ 808 ಪೋಸ್ಟ್ ಇದೆ. ಕಂಪ್ಯೂಟ್ರು ಆಪ್ರೇಟರ್ ಆಗಿರಬೇಕು. ಇದಕ್ಕೆ ಕಂಪ್ಯೂಟರ್ ಇನ್ಫಾರ್ಮೇಷನ್ ಆಗಿರಲಿ, ಕಂಪ್ಯೂಟ್ರ್ ಸೈನ್ಸ್ ಆಗಿರಲಿ, ಈ ಕೋರ್ಸನ್ನು ಮಾಡಿರಬೇಕಾಗುತ್ತೆ ಅವರು. ಹಾಗೆಯೇ ವಾರ್ಡನ್ ಪೋಸ್ಟಿಗೆ BEd ಕಂಪಲ್ಸರಿ ಇದೆ. 712 ಪೋಸ್ಟ್ ಇದೆ. ಒಳ್ಳೆಯ ಅವಕಾಶ ಇದೆ.
ಬಳಸ್ಕೊಳ್ಳಿ. ವಾರ್ಡನ್ ಪೋಸ್ಟಿಗೆ ಏನೆಲ್ಲ ತಯಾರಿ ಮಾಡ್ತಾಯಿದ್ರಿ ಆ ವಾರ್ಡನ್ ಪೋಸ್ಟಿಗೆ ತಯಾರಿ ಮಾಡೋರಿಗೆ ಇಲ್ಲೊಂದು ಅವಕಾಶ ಸಿಗ್ತಾ ಇದೆ. ಬಿ ಎಡ್ ಆಗಿರಲೇಬೇಕು. ಹಾಗೆಯೇ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಪ್ರಿನ್ಸಿಪಲ್ ಮೊರಾರ್ಜಿ ದೇಸಾಯಲ್ಲಿ ಮತ್ತು ಒಂದು 26 ರೆಸಿಡೆನ್ಷಿಯಲ್ ಶಾಲೆ ಪ್ರಿ ಯೂನಿವರ್ಸಿಟಿಯಲ್ಲಿ ಒಂದು 26 ಪೋಸ್ಟ್ ಇದೆ. ಹಾಗೆಯೇ ಫಿಸಿಕ್ಸ್ ಲೆಕ್ಚರ್ಸ್ಗೆ ಒಂದು 26 ಇದೆ, ಹಾಗೆ ಕೆಮಿಸ್ಟ್ರಿ ಲೆಕ್ಚರ್ಸ್ಗೆ ಒಂದು 26 ಇದೆ, ಲ್ಯಾಂಗ್ವೇಜ್ ಇಂಗ್ಲೀಷ್ ಟೀಚರ್ಸ್ಗೆ ಒಂದು 26 ಇದೆ, ಮ್ಯಾಥ್ಸ್ ಟೀಚರ್ಸ್ಗೆ ಒಂದು 26, ಬಯಾಲಜಿ ಲೆಕ್ಚರ್ಗೆ ಒಂದು 26, ಹಾಗೆಯೇ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಒಂದು 26 ಇದೆ. ಹಾಗೆ ವಾರ್ಡನ್ ಏನಿದೆ ಆ ವಾರ್ಡನ್ ಪೋಸ್ಟಿಗೆ ಮೊರಾರ್ಜಿ ದೇಸಾಯಿ ಪಿ ಯು ಕಾಲೇಜಲ್ಲಿ ಅಂದರೆ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂದ್ಕೊಂಡು ಅಂದರೆ ಅಲ್ಲಿ ಕೆಲಸ ಮಾಡಬೇಕು ಅಂತ ಬಯಸಿದರೆ, ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸಿದರೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ TET ಕ್ಲಿಯರ್ ಮಾಡ್ಕೊಂಡಿಲ್ಲ ಅವ್ರಿಗೆ ಬದಲಿ ಪರಿಹಾರಗಳು ಇಲ್ಲಿ ಇದೆ. ಬದಲಿ ಪರಿಹಾರ ಅಂತಂದರೆ ಈ ಪೋಸ್ಟ್ಗಳಿಗೆ ನೀವು ತಯಾರಿನ ಮಾಡ್ಬೋದು. ಯಾಕಂತಂದರೆ ಮುಂದಿನ 6 ತಿಂಗಳು TET ಕಾಲಾಗಲ್ಲ. ಈ ಸಂದರ್ಭದಲ್ಲಿ ಕೆಲವರು ಏನಿದ್ದಾರೆ ಕನ್ನಡ ಮೀಡಿಯಮ್, ಪ್ಯೂರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಹಿಂದಿನೂ ತುಂಬ ಗ್ರಿಪ್ ಇಲ್ಲ, ಇಂಗ್ಲೀಷ್ ಮೇಲೆ ಗ್ರಿಪ್ ಇಲ್ಲ. ಅವರಿಗೆ ಇದೊಂದು ಬದಲಿ ಪರಿಹಾರ ಆಗ್ಬೋದು. ಇದ್ರ ಮೇಲೆ ಅವ್ರು ಫೋಕಸ್ ಮಾಡೋದ್ರ ಮೂಲಕ ಅವರು ಒಂದು ಅವಕಾಶನ ಪಡ್ಕೋಬೋದು ಅಂತ. ಹಾಗಾಗಿ ನಮ್ಮ ಚಾನಲ್ನಿಂದ ನಾವು ಪೇಯ್ಡ್ ಮತ್ತು ಫ್ರೀ ಕ್ಲಾಸಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಏನಿದೆ ಹಾಗಾದರೆ ಯಾವ ನಂಬರನ್ನು ಸಂಪರ್ಕಿಸ್ಬೇಕಂದ್ರೆ ನಮ್ಮ ನಂಬರ್ 82176704 ಮತ್ತು 05. ಈ ನಂಬರನ್ನು ನೀವೇನು ಮಾಡಬೇಕು, ಈ ನಂಬರ್ ವಾಟ್ಸಪ್ ನಂಬರ್ನ ಮತ್ತು ಕಾಲಿಂಗ್ ನಂಬರ್ನ ಬಳಸಿ. ಇದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾವು ಇನ್ನೂ ಒಂದು ವೀಕಲ್ಲಿ ಆರಂಭಿಸ್ತಾ ಇದ್ದೀವಿ. ಓಕೆ, ಇನ್ನು ಒನ್ ವೀಕಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು ಆರಂಭಿಸ್ತಾ ಇದ್ವಿ. ಏನಿದೆ ಕ್ವಶನ್ ಪೇಪರು, ಸಿಲೆಬಸ್ ಏನಿದೆ, ಲಾಸ್ಟ್ ಪೇಪರ್ ಅನಾಲಿಸಿಸ್, ಇವುಗಳನ್ನೆಲ್ಲ ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ಯಾರೆಲ್ಲ GPS ತರಬೇತಿ ಮಾಡ್ತಾಯಿದ್ದೀರಿ ಅವರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ. ಯಾಕಂತಂದರೆ ಒಂದು ಕಲ್ಲಲ್ಲಿ ನೀವೇನು ನೋಡ್ಬೋದು, 2 ಹಕ್ಕಿಗಳನ್ನು ನೀವು ಏನು ಮಾಡ್ಬೋದು, ಹೊಡಿಬೋದು. ಇದಕ್ಕೊಂದು ಅವಕಾಶ ಇದೆ. 1 ಕಲ್ಲು 2 ಹಕ್ಕಿಗಳು. ಹಾಗಾದರೆ ನೀವೆಲ್ಲ ತಯಾರಿದ್ದೀರಿ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಒಂದು ತಯಾರಿಯಲ್ಲಿ ನೀವು ಹೈಸ್ಕೂಲ್ CET ಹಾಗೆ GPSTR ಹಾಗೆ ಮೊರಾರ್ಜಿ ದೇಸಾಯಿ ಇವುಗಳನ್ನೆಲ್ಲದನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋವಂಥ ಸುವರ್ಣ ಅವಕಾಶ. ಎಲ್ಲ ಒಂದು ಕಂಬೈಂಡ್ ಆಗಿ ಯೂಸ್ಫುಲ್ ಆಗೋಂಥ ಕೋರ್ಸನ್ನು ನಾವು ಬಿಲ್ಡ್ ಮಾಡ್ತೀವಿ. ಹಾಗಾಗಿ ಇದು ಸಾಕಷ್ಟು ವೀಡಿಯೋಗಳನ್ನು ಕೊಡ್ತೀವಿ. ಅವುಗಳ ನೋಟ್ಸ್ ಕೂಡ ನಿಮಗೆ ಲಭ್ಯ ಮಾಡ್ತೀವಿ. ಹಾಗಾದರೆ ಇನ್ನೂ ತಡೆ ಹಾಕಿ ಸ್ನೇಹಿತರೆ, ಯಾರೆಲ್ಲ ಜಾಯ್ನ್ ಆಗೋದಕ್ಕೆ ಇಷ್ಟಪಡ್ತೀರಿ ಅವರು ನಮ್ಮ ತರಗತಿಗಳನ್ನು ನೀವು ಜಾಯ್ನ್ ಆಗ್ಬೋದು. ನಾನು ಈಗಾಗಲೇ ಅದರ ನಂಬರ್ ಕೂಡ ಡಿಸ್ಪ್ಲೇಯಲ್ಲಿ ಕೊಟ್ಟಿದ್ದೀನಿ, ಅದನ್ನು ಬಳಸಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ಮೋಸ್ಟ್ ಆಫ್ ದ ಟೈಮ್ನಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಇಲ್ಲ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಸಂದರ್ಭದಲ್ಲಿ ನೋಡಿರ್ತೀನಿ, ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಅಂದ ತಕ್ಷಣ ಮೂಗು ಮುರ್ಕೊಂಡು ಹೋಗ್ತಿರ್ತಾರೆ. ದಟ್ಸ್ ನಾಟ್ ಎ ಫೇರ್ ಥಿಂಗ್. ಇಲ್ಲೂ ಕೂಡ ಅವಕಾಶಗಳಿದೆ, ವೃತ್ತಿಯಲ್ಲಿ ಮುಂದುವರಿಯೋಕ್ಕೆ ಅವಕಾಶಗಳಿದೆ. ಸಾಕಷ್ಟು ಜನ ಮೊರಾರ್ಜಿ ದೇಸಾಯಲ್ಲಿ ನೇಮಕಾತಿ ಹೊಂದಿ ಕೂಡ ಕೆಲವು ವರ್ಷಗಳ ನಂತರ ಸ್ಟೇಟ್ ಗೌರ್ಮೆಂಟಲ್ಲಿ ಅಪಾಯಿಂಟ್ ಆದ ತಕ್ಷಣ ಅಲ್ಲಿ ಬಿಟ್ಟು ಈ ಕಡೆ ಬಂದಿರೋದನ್ನು ನಾನು ನೋಡಿದ್ದೀನಿ. ಅದು ಒಳ್ಳೆಯ ಉದ್ಯೋಗ ಸಿಕ್ಕಾಗ ಹೋಗ್ಬೋದು. ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ತುಂಬಾ ಡಿಮ್ಯಾಂಡಿಂಗ್ ಇರುತ್ತೆ ವರ್ಕ್. ಬಟ್ ಐ ನೋ ಆಲ್ ದೀಸ್ ಥಿಂಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಏನು ಮಾಡಿದೆ, ಅವಕಾಶ ಎಲ್ಲಾದರೂ ಆಗಲಿ ಬೇಗ ನೌಕರಿ ನಾವು ಮಾಡಬೇಕು ಒತ್ತಡದಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ, ತುಂಬ ಬುದ್ಧಿವಂತ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಹಾಗಾಗಿ 2 ಕೈಯಿಂದ ಬಾಚಿಕೊಳ್ಳಿ. ಈಗಾಗಲೇ ಎಲ್ಲಾದರೂ ಸೋತಿದ್ರೆ ಇಲ್ಲಿ ಗೆಲ್ಲೋದಕ್ಕೆ ಒಂದು ಅವಕಾಶ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಹಾಗೆಯೇ ನಿಮ್ಮ ಕಾಮೆಂಟ್ ತಿಳಿಸಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ತಾ ಹೋಗಿ. ಏನಾದರೂ ತಪ್ಪಿತ್ತು ಅಂತಂದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಅಥವಾ ಹೆಚ್ಚುವರಿ ಇನ್ಫಾರ್ಮೇಷನ್ ಬೇಕಾದರೆ ಕಾಮೆಂಟ್ ಹಾಕಿದಾಗ ಅದಕ್ಕೆ ರಿಪ್ಲೈನ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.